ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ಒಂದೆರಡು ವಿಡಿಯೋ ವರ್ಕೌಟ್ಸ್ ವಿಡಿಯೋ ಹಾಕ್ತಾಯಿದ್ದೀನಿ. ಡೈಲಿ ವಿಡಿಯೋಸ್ ಹಾಕೋಕ್ಕಾಗ್ತಿಲ್ಲ, ಹಾಗಂತ ಹೇಳಿ ಇನ್ಫಾರ್ಮೇಷನ್ ಅಥವಾ ಒಳ್ಳೆ ಕಂಟೆಂಟ್ ಹಾಕಲ್ಲ ಅಂತಲ್ಲ. ಒಳ್ಳೊಳ್ಳೆ ಕಂಟೆಂಟಲ್ಲಿ ಯೋಚನೆ ಮಾಡಿ ಹಾಕಬೇಕಿರುತ್ತೆ. ಸುಮ್ಮನೆ ಅನ್ವಾಂಟೆಡ್ ಥಿಂಗ್ಸ್ನ ಹಾಕೋದ್ರಿಂದ ಏನು ವರ್ಕ್ ಆಗಲ್ಲ. ಸೊ ಇವತ್ತಿನ ವರ್ಕೌಟು ಚೆಸ್ಟ್ದು ಹಾಕ್ತಾಯಿದ್ದೀನಿ. ಚೆಸ್ಟಲ್ಲಿ ಇವತ್ತು ನಾನು ಮಾಡಿದ್ದು 4 ಎಕ್ಸಸೈಸಸ್ ಮಾಡಿದ್ದೀನಿ. 4 ಎಕ್ಸಸೈಸಲ್ಲಿ ಏನಂತಂದರೆ, ಪ್ರತಿ ಎಕ್ಸಸೈಸನ್ನು ಪರ್ಫಾರ್ಮ್ ಮಾಡಬೇಕಾದಾಗ ಒಂದು ಕಂಟ್ರೋಲ್ಡ್ ವೇಯಲ್ಲಿ ಮಾಡಬೇಕಿರುತ್ತೆ. ಫಾಸ್ಟಾಗಿ ಈ ಥರ ಮಾಡೋದು ಅಥವಾ ಈ ಥರ ಮಾಡೋದು ಅಂತಲ್ಲ, ಒಂದು ಕಂಟ್ರೋಲ್ಡ್ ವೇಯಲ್ಲಿ. ಈಗ ಬೆಂಚ್ ಪ್ರೆಸ್ ಮಾಡ್ತಿರ್ತೀರ ಅಂತಂದರೆ, ಬೆಂಚ್ ಪ್ರೆಸ್ ಮಾಡಬೇಕಾದಾಗ ಒಂದು ಇನ್ಕ್ಲೈನಲ್ಲೇ ಇರ್ತೀವಿ ಅಂತ ಇಟ್ಕೊಳ್ಳಿ. ಇನ್ಕ್ಲೈನ್ಗೆ ಹೋಗ್ಬೇಕಾದಾಗ ಸ್ಲೋ ಆಗಿ ಒಂದು ಕಂಟ್ರೋಲ್ಡ್ ವೇಯಲ್ಲಿ ಬರಬೇಕು. ಎಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ ನಮ್ಮ ಚೆಸ್ಟು, ಅಷ್ಟು ಗ್ರೋತಿಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಯಾವುದೇ ಬೇರೆ ಎಕ್ಸಸೈಸಸ್, ಬೇರೆ ವರ್ಕೌಟ್ಸ್ ಮಾಡಬೇಕಾದಾಗ್ಲೂ ನಾವು ಎಷ್ಟು ಪರ್ಫಾರ್ಮೆನ್ಸ್ನ ಕ್ಲೀನಾಗಿ ಮೇಂಟೈನ್ ಮಾಡ್ತೀವಿ, ಅಷ್ಟು ಗ್ರೋತ್ ಮತ್ತು ಅಷ್ಟು ಹೆಲ್ಪ್ ಆಗುತ್ತೆ ನಮ್ಮ ಚೆಸ್ಟ್ ಡೆವಲಪ್ಮೆಂಟ್ ಅಥವಾ ಯಾವುದೇ ಬಾಡಿ ಪಾರ್ಟ್ ಡೆವಲಪ್ಮೆಂಟಿಗೆ. ಸೊ ಈ ವರ್ಕೌಟಲ್ಲಿ 4 ಏನೇನು ಮಾಡಿದ್ದೀನಿ ಅಂತಂದರೆ, ವಿಡಿಯೋಲಿ ನೋಡ್ತೀರಾ. ವಿಡಿಯೋಲಿ ನೋಡೋವಾಗ ಅರ್ಥ ಆಗುತ್ತೆ. ಫಸ್ಟ್ ಇನ್ಕ್ಲೈನ್ ಬೆಂಚ್ ಪ್ರೆಸ್ ಮಾಡಿದೆ. ಸೆಕೆಂಡ್ ಎಕ್ಸಸೈಸು ಡಿಕ್ಲೈನ್ ಮಷೀನ್ ಫ್ಲೈಸ್ ಇತ್ತು. ಅದು ಡಿಕ್ಲೈನ್ ಏನಕ್ಕೆ ಅಂತಂದರೆ, ಆಲ್ಮೋಸ್ಟ್ ಡಿಕ್ಲೈನ್ ಚೆಸ್ಟ್ ಎಷ್ಟು ಮಾಡ್ತೀವಿ ಅಷ್ಟು ನಮ್ಮ ಚೆಸ್ಟ್ ಫಿಲ್ ಆಗುತ್ತೆ. ಥರ್ಡ್ ಎಕ್ಸಸೈಸ್ ಕೂಡ ರೋಪ್ ಫ್ಲೈಸು, ಟಾರ್ಗೆಟಿಂಗ್ ಡಿಕ್ಲೈನ್ ಚೆಸ್ಟ್ ಮತ್ತು ಇನ್ಕ್ಲೈನು ಡಿಕ್ಲೈನ್, ಅದನ್ನು ಅಂದ್ಕೊಬೋದು. ಫೋರ್ತ್ ಎಕ್ಸಸೈಸ್ ಬಂದು ಪುಷಪ್ಸು. ಅದಾದಮೇಲೆ ಒಂದೆರಡು ಶೋಲ್ಡ್ರ್ ಮಾಡಿದ್ದೀವಿ. ಶೋಲ್ಡ್ರ್ ತುಂಬ ಚೆನ್ನಾಗಿತ್ತು, ಅಂದರೆ ತುಂಬ ಎಫೆಕ್ಟಿವ್ ಫೀಲ್ ಅನಿಸ್ತು ಶೋಲ್ಡ್ರ್ ಮತ್ತು ಚೆಸ್ಟ್ ಮಾಡಬೇಕಾದಾಗ. ಏನು ಮಾತಾಡೋಕ್ಕೆ ಹೋಗಲ್ಲ, ವಿಡಿಯೋಲಿ ನೀವು ನೋಡ್ತೀರಾ. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮತ್ತು ನೀವು ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋ ಶೇರ್ ಮಾಡಿ. ಇಷ್ಟ ಆದಲ್ಲಿ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಚಾನಲ್ನ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಹೊಸ ವಿಡಿಯೋ ಯಾವ್ದಾದ್ರು ಬಂತು ಅಂತಂದರೆ ಬೇಗ ಗೊತ್ತಾಗುತ್ತೆ. ಥ್ಯಾಂಕ್ ಯು. I'm feeling high. I'm feeling high. I'm feeling